ಹಳೆ ಪಾತ್ರದಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮ್ ತಗೊಳ್ಳೋಕ್ಕೆ ಸಿಗಲಿಲ್ಲ. ಆವಾಗಲೇ ಒಂದು ಅದ್ಭುತವಾದ ಪಾತ್ರದ ಬಗ್ಗೆ ಕೇಳಿದೆ, ರುಕ್ಕು ಪಾತ್ರ. ಸ್ಟೋರಿ ಕೇಳಿದ ತಕ್ಷಣ ಆಯಿತು ನಾನು ಮಾಡ್ತೀನಿ ಅಂತಲೇ ಹೇಳಿದೆ. ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಯಾವಾಗಲೂ ವಿಭಿನ್ನತೆ ಬೇಕಿರುತ್ತೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ. ಸೊ ನನಗೆ ಆ ಎಕ್ಸ್ಪೀರಿಯೆನ್ಸ್ ಬೇಕಿತ್ತು, ಅಂದರೆ ಏನೋ ಹೊಸದಾಗಿ ಏನಾದರೂ ಮಾಡೋಣ ಅಂತ. ಅದೇ ಟೈಮಲ್ಲಿ ನಾನು ರುಕ್ಕು ಪಾತ್ರ ಕೇಳಿದಾಗ ಐ ವಾಸ್ ಸೋ ಇಂಪ್ರೆಸ್ಡ್. ನಾನು ಹಿಂದೆ ಮುಂದೆ ನೋಡಿದೆ, ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗ್ಬೋದು, ಬಟ್ ಈ ಥರ ಸಿಗೋದು ಕಷ್ಟ. ಯಾಕಂದರೆ ಇವಾಗ ಒಬ್ರಿಗೊಬ್ರಿಗೆ ಟೈಮ್ ತಗೊಳುತ್ತೆ. ಇವಾಗ ಈ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಆಗಬೇಕು ಅಂದಾಗ. ಬಟ್ ನನಗೆ ಅದಿಲ್ಲ, ಆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನೊಂದು ಯಾವುದಾದ್ರೂ ಪಾತ್ರದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಆ ಪಾತ್ರದ ಜೊತೆ ಬದುಕೋಕೆ ಶುರು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಳೆ ಪಾತ್ರಕ್ಕೆ ನಾನು ಅಷ್ಟೇ ಏನು ಹೇಳೋದು, ಅಷ್ಟೇ ಎಫರ್ಟ್ಸ್ ಹಾಕಿದ್ದೆ ಆ್ಯಂಡ್ ಅದ್ರ ಜೊತೆ ಬದುಕಿದ್ದೆ. ಹಾಗಾಗಿ ರುಕ್ಕುಗೆ ಸಹ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆ ಬದುಕ್ತೀನಿ ಆ್ಯಂಡ್ ಜನಕ್ಕೆ ಅಷ್ಟೇ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಇದೆ, ಯಾಕಂದರೆ ಈ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡಿ ಪ್ರತಿಯೊಬ್ಬರೂ ಅಷ್ಟೇ, ವಿದ್ಯಾ ಮ್ಯಾಮ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ, ಒಂದು ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾರೆ. ಹುಷಾರಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಬಂದಾಗ ಸ್ವಲ್ಪ ಸಮಸ್ಯೆಗಳಿರುತ್ತೆ ಸೆಟ್ಟಲ್ಲಿ, ಒಂದು ಚಿಕ್ಕ ಪುಟ್ಟದ್ದು. ಬಟ್ ಪ್ರತಿಯೊಂದಕ್ಕೂ ಮ್ಯಾಮೇ ಅವರೇ ಖುದ್ದಾಗಿ ಹೇಳ್ತಾರೆ, ನಿಮ್ಗೆ ಸಮಸ್ಯೆ ಆಗ್ತಿದ್ರೆ ನಾವು ನಿಲ್ತೀವಿ ಅಂತ. ಸೊ ವಿ ಆರ್ ಬ್ಲೆಸ್ಡ್ ಅವ್ರ ಥರ ಸಿಕ್ಕಿರೋದಕ್ಕೆ. ಆ್ಯಂಡ್ ಅಕ್ಷಯ್ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವನು ಆ್ಯಕ್ಚುಲಿ ನನ್ನ ಗೆಳೆಯ. ಅವನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋದು ತುಂಬ ಖುಷಿ ಇದೆ. ಯಾಕಂದರೆ ತುಂಬ ಒಳ್ಳೆ ನಟ, ನೋಡಿದ್ದೀವಿ ಮುಂಚೆನೂ. ಆ್ಯಂಡ್ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳೋದೇ ಬೇಡ. ಅವ್ರ ಜೊತೆ ನಾವು ಪಾತ್ರ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಈ ಥರ ಹಿರಿಯ ನಟರ ಜೊತೆ ಆ್ಯಕ್ಟ್ ಮಾಡುವಾಗ ನಾವು ಬರೀ ಆ್ಯಕ್ಟ್ ಮಾಡಲ್ಲ, ಏನೋ ಒಂದು ಕಲಿತಾ ಇರ್ತೀವಿ. ಅವ್ರಗಳ ಎಕ್ಸ್ಪೀರಿಯನ್ಸಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಣ್ಣನ ಪಾತ್ರ ನವೀನ್ ಸಜ್ಜು ಮಾಡ್ತಾ ಇದ್ದಾರೆ. ಅಮ್ಮ ಬಗ್ಗೆ ಹೇಳೋದೇ ಬೇಡ. ಅಮ್ಮ ಎಲ್ಲಿ ಹೋದ್ರೂ ಏನು ಹೇಳಬೇಕು, ಮಕ್ಕಳನ್ನ ಒಂದು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಆ ಥರ ಇದ್ದಾರೆ. ಪ್ರತಿ ಸಲ ತಿಂಡಿ ತಗೊಂಡು ಬರ್ತಾರೆ, ಖುಷಿಯಾಗಿ ನೋಡ್ಕೊಳ್ತಾರೆ. ಜೋಶಿ ಅಮ್ಮ ನಮಗೆ ಸೀರಿಯಲ್ ಅಮ್ಮ ಥರ ಇಲ್ಲ, ನಿಜವಾಗ್ಲೂ ನಮ್ಮ ಸ್ವಂತ ತಾಯಿ ಥರ ಇದ್ದಾರೆ. ಅಕ್ಕ ಪಾತ್ರ ದಿವ್ಯಕ್ಕ ಮಾಡ್ತಾ ಇದ್ದಾರೆ. ಆ್ಯಂಡ್ ತಂಗಿ ಸ್ನೇಹ. ಸೊ ಎಲ್ಲ ನಾವು ಹೇಗಿದ್ದೀವಿ ಅಂದರೆ ಒಂದು ಆ್ಯಕ್ಚುಲ್ ಫ್ಯಾಮಿಲಿ ಥರ ಇದ್ದೀವಿ. ಸೊ ನಮ್ಮನ್ನೆಲ್ಲ ಸೇರಿಸಿರೋದಕ್ಕೆ ದಿಲೀಪ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ಒಳ್ಳೆ ಅಕ್ಕ ತಂಗಿ ಅಣ್ಣನೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ಇದೆ ಈ ಪಾತ್ರ ಮಾಡ್ತಾ ಇರೋದಕ್ಕೆ. ಡಿಫ್ರೆಂಟಾಗಿ, ಅದರಲ್ಲೂ ಆಟೋ ಬೇರೆ ಓಡಿಸೋದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅದನ್ನು ಸಹ ಕಲ್ತಿದ್ದೀನಿ ಇವಾಗ. ಇನ್ನೇನು ನನಗೆ ಗೊತ್ತಾಗುತ್ತೆ ಇಂಟ್ರೊಡಕ್ಷನಲ್ಲಿ. ಇವಾಗ ಬಿಟ್ಟಿದ್ದಾರೆ, ಪ್ರೋಮೋದಲ್ಲೆಲ್ಲ ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಚಾನಲ್ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ರಾಮ್ ಆಗಿರಲಿ, ಸಿದ್ಧಾರ್ಥ ಆಗಿರಲಿ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಕಲಿಸಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕಂದರೆ ತುಂಬ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಿಗೆ. ಇದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡ್ತೀರಾ ಅಂತ, ನಮಗೆ ಬೆಂಬಲವಾಗಿ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ.